ನಮಸ್ಕಾರ. ನಾನು ಇವಾಗ ಎಲ್ಲಿ ನಿಂತೆ ಬಹುಶಃ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಮಲೆನಾಥ್ ಶೈಲ್ ಯಾವುದು ಕೇಳ್ತಾರೆ. ಮಲೆನಾಡು ಅಂದಾಗ ನಿಮಗೆ ಜ್ಞಾಪಕ ಬರೋದು ನಮ್ಮ ಹೃದಯದ ಕುವೆಂಪು ಅವರು ಈ ಮಲೆನಾಡು ಬಗ್ಗೆ ಬೇಕಾದಷ್ಟು ಹೇಳಿದ್ದಾರೆ. ಶಿವಮೊಗ್ಗ ಹಸಿರಿನೆಲ್ಲ ತುಂಬ ಸಂತೋಷ ಆಗ್ತಾಯಿತ್ತು. ಬೆಳೀತಾ ಇದ್ದಾಗ ಶಿವಮೊಗ್ಗ ನಾವು ಹಳೆ ಶಿವಮೊಗ್ಗದಲ್ಲಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಶಿವಮೊಗ್ಗ ಒಂದು ಕಾರ್ಯಕ್ರಮಕ್ಕೆ ಬಂದೆ. ಅಲ್ಲಿ 2 ಅವರ್ಸ್ ಇರ್ತೀನಿ ಅಷ್ಟೇ ಶಿವಮೊಗ್ಗದಲ್ಲಿ. ನನ್ನ ಇಲ್ಲಿ ಕರ್ಕೊಂಡ್ಬಂದು ಮಲೆನಾಡು ಶೈಲ್ ಯಾವುದಿದು ಹೊಸದಾಗಿ ಶುರುವಾಗಿದೆ ಏನು ಅಂದ್ಕೊಂಡು, ಬಟ್ ಒಳಗೆ ಬಂದಾಗ ನಾನೇ ಬೈಕೊಂಡೆ. ಯಾಕೆಂದರೆ ಬಂದು 2 ಗಂಟೆಗೆ ವಾಪಸ್ ಹೋಗ್ತಿದ್ದೆ. 2 ದಿವಸ ಇರಬೇಕಾಗಿತ್ತು ನಿಮಿಷ. ಭಗವಂತ ಯಾಕೆ ನಿಮ್ಮಲ್ಲ ಅಂದರೆ 2 ದಿವಸ ಇರಬೇಕಾದಾಗ ನಾನು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಇರಬೇಕು. ಮಲೆನಾಡಿನ ಸೊಬಗು ಇಲ್ಲಿ ನೋಡ್ಬೋದು. ಮಲೆನಾಡು ಸೊಬಗಿನ ಜೊತೆ ಮಲೆನಾಡು ಜನನೂ ಅಷ್ಟೇ ಚೆನ್ನಾಗಿರ್ತಾರೆ, ಅಷ್ಟೇ ಹೃದಯವಂತರಿರ್ತಾರೆ. ಈ ಹೋಟೆಲ್ನಲ್ಲಿ ಎಲ್ಲರೂ ಹೃದಯವಂತ ಕಾಣಿಸ್ತಿದ್ದೀವಿ. ಇದು ಬಹುಶಃ ಅದೃಷ್ಟ ಸೇರಿದ್ದೀವಿ. ಮಲೆನಾಡು ಶೈಲ್ ನೀವು ಬನ್ನಿ. ಮಲೆನಾಡು ಶೈಲಲ್ಲಿ ಇಟ್ಕೊಂಡ್ಮೇಲೆ ನಿಮಗೆ ಬೇರೆ ಎಲ್ಲಿ ಹೋಗೋದ್ರಿಂದ ಅನ್ಸಲ್ಲ. ಬಂದಾಗ ಈಚೆ ಹೋಗಬೇಕು ಅಂತ ನಿಮ್ಗೆ ಅನ್ಸಲ್ಲ. ಇಲ್ಲೇ ಎಲ್ಲ ಇದೆ, ಹಸಿರು ನಿಮ್ಗೆ ಸಿಗುತ್ತೆ. ಬನ್ನಿ, ಆನಂದ ಪಡಿ.